ಎಲ್ರಿಗೂ ಕೂಡ ಅಗ್ರಿ ಫಾರ್ಮ್ ಅಥವಾ ಕೃಷಿ ಫಾರ್ಮ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಅಡಿಕೆಕಾಯಿ ಗೋಟುಗಳಿಂದ ಯಾವ ರೀತಿಯಾಗಿ ಮೊಳಕೆಯನ್ನು ಮಾಡಬಹುದು, ಮೊಳಕೆಯನ್ನು ಮಾಡುವಂತಹ ವಿಧಾನಗಳು, ಯಾವ ಒಂದು ವಿಧಾನ ಹೆಚ್ಚು ಸೂಕ್ತವಾದಂತಹದ್ದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಡುತ್ತೇನೆ. ಅಡಿಕೆಕಾಯಿ ಗೋಟುಗಳಿಂದ ಮೊಳಕೆ ಮಾಡುವಂತಹ ಮೊದಲನೆಯ ವಿಧಾನ. ಗೋಣಿಚೀಲದಲ್ಲಿ ಅಡಿಕೆಕಾಯಿ ಗೋಟುಗಳನ್ನು ಹಾಕಿ ಆ ಒಂದು ಗೋಣಿಚೀಲಕ್ಕೆ ನಿತ್ಯವೂ ಕೂಡ ಬೆಳಗ್ಗೆ ಮತ್ತು ಸಂಜೆ 2 ಲೀಟರ್ಗಿಂತ ಹೆಚ್ಚಿನ ಪ್ರಮಾಣದ ನೀರನ್ನು ಸಿಂಪಡಿಸಬೇಕಾಗುತ್ತದೆ. ಕನಿಷ್ಠ 2 ಅಥವಾ 2.5 ತಿಂಗಳ ನಂತರ ಅಡಿಕೆಕಾಯಿ ಗೋಟುಗಳಿಂದ ಮೊಳಕೆ ಬರುತ್ತದೆ. ಈ ಒಂದು ಮೆಥಡಿಂದ ನಾವು ಕನಿಷ್ಠ 100ಕ್ಕೆ 90ಕ್ಕಿಂತ ಹೆಚ್ಚಿನ ಪ್ರಮಾಣದ ಅಡಿಕೆ ಗೋಟುಗಳಿಂದ ಮೊಳಕೆಯನ್ನು ಪಡೆಯಬಹುದಾಗಿರುತ್ತದೆ. ಅಡಿಕೆಕಾಯಿ ಗೋಟುಗಳಿಂದ ಮೊಳಕೆ ಮಾಡುವಂತಹ ಎರಡನೆಯ ವಿಧಾನ. ಸ್ವಲ್ಪ ಪ್ರಮಾಣದ ಭೂಮಿಯನ್ನು ಬೆಡ್ ರೀತಿಯಾಗಿ ಪರಿವರ್ತಿಸಿಕೊಂಡು ಆ ಒಂದು ಬೆಡ್ನ ಮೇಲ್ಗಡೆ ಒಂದರ ಪಕ್ಕಕ್ಕೆ ಒಂದರಂತೆ ಅಡಿಕೆ ಗೋಟುಗಳನ್ನು ಮಲಗಿಸಿಡಬೇಕಾಗುತ್ತದೆ. ಮಲಗಿಸಿಟ್ಟಂತಹ ಗೋಟುಗಳ ಮೇಲೆ ಸ್ವಲ್ಪ ಮರಳು ಮಿಶ್ರಿತ ಮಣ್ಣನ್ನು ಹಾಕಿ ಆ ಒಂದು ಬೆಡ್ನ ಮೇಲ್ಗಡೆ ತೆಂಗಿನ ಗರಿ ಅಥವಾ ಭತ್ತದ ಹುಲ್ಲನ್ನು ಹಾಕಿ ಬೆಳಿಗ್ಗೆ ಮತ್ತು ಸಂಜೆ ಒಟ್ಟಿಗೆ ದಿನನಿತ್ಯ ಕೂಡ 2-2.5 ತಿಂಗಳ ಕಾಲ ನೀರನ್ನು ಸಿಂಪಡಿಸಬೇಕಾಗುತ್ತದೆ. ಈ ಒಂದು ಮೆಥಡಿಂದ ನಾವು ಕನಿಷ್ಠ 100ಕ್ಕೆ 85ಕ್ಕಿಂತ ಹೆಚ್ಚಿನ ಪ್ರಮಾಣದ ಗೋಟುಗಳಿಂದ ಮೊಳಕೆಯನ್ನು ಪಡೆಯಬಹುದಾಗಿರುತ್ತದೆ. ಎರಡು ಮೆಥಡ್ಗಳನ್ನು ಅನುಸರಿಸಿ ನಾವು ಅಡಿಕೆಕಾಯಿ ಗೋಟುಗಳಿಂದ ಮೊಳಕೆಯನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ. ನಿಮಗೆ ಯಾವ ಒಂದು ವಿಧಾನ ಹೆಚ್ಚು ಸೂಕ್ತ ಮತ್ತು ಸುಲಭ ಅನಿಸುತ್ತೋ ಆ ಒಂದು ವಿಧಾನದಿಂದ ನೀವುಗಳು ಅಡಿಕೆಕಾಯಿ ಗೋಟುಗಳಿಂದ ಮೊಳಕೆಯನ್ನು ಪಡೆದುಕೊಳ್ಳಿ. ನಮ್ಮ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.